ನಮಸ್ತೆ, ನನ್ನ ಹೆಸರು ಆನಂದ್. ನಾನು ಕೃಷಿ ಸ್ನಾತಕೋತ್ತರ ಪದವೀಧರ. ನಮ್ಮ ಊರು ಚಿಕ್ಕಮಗಳೂರು ಜಿಲ್ಲೆ, ಉಗುಳುವಳ್ಳಿ ಗ್ರಾಮ. ನಾನು ಸ್ನಾತಕೋತ್ತರ ಪದವಿ ಮುಗಿದ ಮೇಲೆ ನಾನು ಯಾವುದೇ ರೀತಿ ಕಂಪ್ನಿಗಳಿಗೆ ಹೋಗಲಿಲ್ಲ. ನಮ್ಮದು ಕೃಷಿ ಕುಟುಂಬ, ತುಂಬ ಹೆಚ್ಚಿನ ಕೃಷಿ ಭೂಮಿ ಇತ್ತು. ಹಂಗಾಗ್ಬಿಟ್ಟು ನಾನು ಕೃಷಿಯಲ್ಲೇ ಏನಾದರೂ ಸಾಧನೆ ಮಾಡಬೇಕಂತ ನಮ್ಮ ಊರಿಗೆ ಬಂದೆ. ಇಲ್ಲಿ ಸ್ಟಾರ್ಟಿಂಗ್ ಎಲ್ಲ ಬಂದಾಗ ಏನು ಸಮಸ್ಯೆಗಳಿದೆ ಮತ್ತು ಯಾವುದನ್ನು ನಾವು ಸೈಂಟಿಫಿಕ್ಕಾಗಿ ಮಾಡ್ತಿದ್ದೀವಿ, ಯಾವುದನ್ನು ಅನ್ಸೈಂಟಿಫಿಕ್ಕಾಗಿ ಮಾಡ್ತಿದ್ದೀವಿ, ಎಲ್ಲಿ ನಮಗೆ ವೇಸ್ಟೇಜಸ್ ಆಗ್ತಿದೆ, ಆ ಥರದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಬಿಟ್ಟು ಹಂತವಾಗಿ ನಾನು ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸ್ಕೊತ ಬಂದೆ. ಅದರಲ್ಲಿ ನನಗೆ ಅನಿಸಿದ್ದು ಫಸ್ಟು ನಾವೆಲ್ಲ ಲೇಬರ್ ಇಂಟೆನ್ಸಿವ್ ಇರೋಂಥ ಬೆಳೆಗಳನ್ನು ಮಾಡ್ತಾಯಿದ್ವಿ. ನಾನು ಹೇಳ್ತಿರೋದು 2012ನೇ ಇಸ್ವಿಯಲ್ಲಿ. ಅದಾದಮೇಲೆ ನಾನು ಆ ಥರದ್ದೆಲ್ಲ ಕ್ರಾಪ್ಗಳನ್ನ ಕಡಿಮೆ ಮಾಡ್ತಾ ಇಂಟೆನ್ಸಿವ್ ಆಗಿ ಮಿಕ್ಸ್ಡ್ ಕ್ರಾಪಿಂಗಲ್ಲಿ ಏನು ಮಾಡಬೇಕು ಮತ್ತು ರಿಟರ್ನ್ಸ್ ಬರೋಂಥ ಬೆಳೆಗಳಿಗೆ ಕಾನ್ಸಂಟ್ರೇಟ್ ಮಾಡ್ತಾ ನಾನು ಅಡಿಕೆ, ಕಾಫಿ, ಮೆಣಸು ಆ ಥರದ್ದನ್ನು ಮಿಶ್ರ ಬೆಳೆಯಾಗಿ ಬೆಳೆಯೋದಕ್ಕೆ ಶುರು ಮಾಡಿದೆ. ಅದರ ಮಧ್ಯದಲ್ಲಿ ನಾನು 2013ರಲ್ಲಿ ಆಂಥೋರಿಯಂ ಕಟ್ ಫ್ಲವರ್ಸ್ನ ಗ್ರೀನ್ ಹೌಸ್ನಲ್ಲೂ ಕೂಡ ಬೆಳೆದ್ಬಿಟ್ಟು ಅದರಲ್ಲೂ ಕೂಡ ನನಗೆ ಸಕ್ಸಸ್ ಸಿಕ್ತು. ಅಂದರೆ ಕೊರೋನಾ ಬರೋವರೆಗೂ 2019ವರೆಗೂ ಕೂಡ ನಮ್ಮದು ತುಂಬ ಚೆನ್ನಾಗಿ ಸೇಲ್ಸ್ ಎಲ್ಲ ಇತ್ತು, ನೆಟ್ವರ್ಕ್ ಎಲ್ಲ ಚೆನ್ನಾಗಿ ಬಿಲ್ಡ್ ಆಗಿತ್ತು. ಜೊತೆಗೆ ಇವಾಗ ನನಗೆ ನಮ್ಮ ಫಾರ್ಮ್ ಲ್ಯಾಂಡ್ಗೂ ಕೂಡ ನಮಗೆ ಅಗ್ರಿಕಲ್ಚರ್ ಇನ್ಪುಟ್ಸ್ ತುಂಬ ಬೇಕಾಗುತ್ತೆ. ಆಮೇಲೆ ನಾವು ಮಾಡ್ತಿರೋ ಬೆಳೆಗಳನ್ನು ನೋಡ್ಕೊಂಡ್ಬಿಟ್ಟು ನನಗೆ ಅಕ್ಕಪಕ್ಕದ ರೈತರುಗಳು ಕೂಡ ಸಜೆಷನ್ಸ್ ಕೇಳ್ತಿದ್ರು. ಅದನ್ನೆಲ್ಲ ನೋಡಿಬಿಟ್ಟು ನಾನೇನು ಮಾಡಿದ್ದೀನಿ, ನಂದು ಅಗ್ರಿಕಲ್ಚರ್ ಇನ್ಪುಟ್ ಶಾಪ್ ಕೂಡ ಇಟ್ಕೊಂಡಿದ್ದೀನಿ. ರೈತರಿಗೆ ನಾನು ಉತ್ತಮ ಸಲಹೆಯನ್ನು ಕೊಟ್ಬಿಟ್ಟು ನನಗೆ ಬೇಕಾಗಿರೋಂಥ ಇನ್ಪುಟ್ಸ್ನೂ ಕೂಡ ನಾನು ನಮ್ಮ ಶಾಪಿಂದನೇ ತಗೊಳ್ತೀನಿ. ಈಗ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ 10ರಿಂದ 12 ಜನಕ್ಕೆ ಸೀಸನ್ ಇರಲಿ ಅನ್ಸೀಸನ್ ಇರಲಿ ನನಗೆ ಬೇಕಾಗಿರೋಂಥ ಎಲ್ಲ ಬೆಳೆಗಳಿಗೆ ಬೆಳ್ಕೊಳ್ಳೋದಕ್ಕೆ ನಾನು 10ರಿಂದ 12 ಜನ ಎಂಪ್ಲಾಯ್ಮೆಂಟ್ ಕೂಡ ಜನ್ರೇಟ್ ಮಾಡಿದ್ದೀನಿ. ಅವರು ನಮ್ಮದು ಅಡಿಕೆ, ಕಾಫಿ, ಮೆಣಸು ಮತ್ತು ಕೆಲವು ತರಕಾರಿಗಳನ್ನು ಕೂಡ ಬೆಳಿತೀವಿ. ಅದು ಎಲ್ಲದನ್ನು ಕೂಡ ಅವರೇ ನೋಡ್ಕೊಳ್ತಾರೆ. ಇಯರ್ ರೌಂಡ್ ಅವರಿಗೆ ಎಂಪ್ಲಾಯ್ಮೆಂಟ್ ಇರುತ್ತೆ ಮತ್ತು ನನಗೆ ಲೇಬರ್ ಸೆಕ್ಯೂರಿಟಿ ಅನ್ನೋದು ಕೂಡ ಇದೆ. ಇಲ್ಲಿ ಚಿಕ್ಕಮಗಳೂರು ಸರೌಂಡಿಂಗಲ್ಲಿ ಒಂದು 3ರಿಂದ 4 ಕಡೆ ನನಗೆ ಜಮೀನಿದೆ. ಇದು ಒಂದು ಜಮೀನು. ಇದರ ಖರ್ಚು ಮತ್ತು ಆದಾಯ ಅಂದರೆ 1/4 ಎಕರೆನಲ್ಲಿ ನಾವು ಈ ವರ್ಷ ಎಷ್ಟು ಗಳಿಸಿದ್ದೀವಿ ಮತ್ತು ಏನು ಖರ್ಚು ಮಾಡ್ತಿದ್ದೀವಿ ಅಂತ ಬಂದರೆ, 1/4 ಎಕರೆನಲ್ಲಿ 700 ಪ್ಲ್ಯಾಂಟ್ಸ್ ಇದೆ. ನಾನು ಆವಾಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಅದರಲ್ಲಿ ನಮಗೆ ಅಡಿಕೆಯಿಂದ 30 ಕ್ವಿಂಟಾಲ್ ಅಂದರೆ ನನಗೆ 1,90,000 ಅಡಿಕೆಯಿಂದ ಬರ್ತಿದೆ. 20 ಚೀಲ ನನಗೆ ಚೆರಿ ರೊಬಸ್ಟಾ ಬರ್ತಿದೆ ಅಂದರೆ ಅದರಿಂದ 2,40,000 ಕಾಫಿಯಿಂದ ಬರ್ತಿದೆ. ಮತ್ತು 25ರಿಂದ 30,000 ಬಾಳೆಯಿಂದ ಬರ್ತಿದೆ. ಅದರಲ್ಲಿ ನಮ್ಮದು ಕಾಸ್ಟ್ ಆಫ್ ಕಲ್ಟಿವೇಷನ್ ತುಂಬ ಕಮ್ಮಿ ಇದೆ. ಯಾಕೆಂದರೆ ನಾನು ವಿಡಿಸೈಡ್ಸ್ ಯೂಸ್ ಮಾಡಲ್ಲ ಮತ್ತು ಬ್ರಷ್ ಕಟರ್ ಅಷ್ಟೇ ಯೂಸ್ ಮಾಡೋದು. ಕಲ್ಟಿವೇಷನ್ ಮಾಡಲ್ಲ. ನಾವು ಇದರಲ್ಲಿ ಕಲ್ಟಿವೇಷನ್ ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ಸೊ ಹಂಗಾಗಿ ನನಗೆ 3 ರೌಂಡ್ಸು ನಾವು ಬ್ರಷ್ ಕಟರ್ನಲ್ಲಿ ನೀಟಾಗಿ ಕಳೆನ ತೆಗಿತೀವಿ. ಇವಾಗಲೂ ಕೂಡ ನಾನು ಕಳೆನ ಕ್ಲೀನ್ ಮಾಡಿ ಆಲ್ಮೋಸ್ಟ್ 1.5 ತಿಂಗಳಾಗಿದೆ. ಬಟ್ ನಾವು ಡ್ರಿಪ್ನಲ್ಲಿ ನೀರು ಕೊಡ್ತಾಯಿದ್ದೀವಿ. ಅಂದರೆ ರಸಾವರಿ ಪದ್ಧತಿ ಬಳಸೋದ್ರಿಂದ ನನಗೆ ಸ್ವಲ್ಪ ಅಲ್ಲಿ ಹೆಚ್ಚಿನ ಫರ್ಟಿಲೈಸರ್ಸ್ನ ಕೊಡಬೇಕಾಗುತ್ತೆ. ಅಂದರೆ ರಸಾವರಿನಲ್ಲಿ ಕೊಡುವಂಥ ಫರ್ಟಿಲೈಸರ್ ಗ್ರೇಡ್ಸ್ಗಳು ಜನರಲ್ ಫರ್ಟಿಲೈಸರ್ಸ್ಗಳಿಗಿಂತ ರೇಟ್ ಜಾಸ್ತಿ ಇರುತ್ತೆ. ಒಟ್ಟು ಓವರಾಲ್ ನನಗೆ 4,30,000ರಿಂದ 40,000 ನನಗೆ ರಿಟರ್ನ್ಸ್ ಬರ್ತಾ ಇದೆ. ಅದರಲ್ಲಿ ನನ್ನ ಖರ್ಚು 70,000ರಿಂದ 80,000 ಹೋಗುತ್ತೆ. ಅಂದರೆ ನಾವು ಒಂದು ರೌಂಡು ಫಾರ್ಮ್ ಯಾರ್ಡ್ ಮೆನೂರ್ ಆಗ್ಬೋದು, ಇಲ್ಲಾಂದರೆ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಇಲ್ಲ ಕೋಳಿ ಗೊಬ್ಬರ ಅದನ್ನಂತೂ ಬಳಸ್ತೀವಿ. ಇಲ್ಲ ಉತ್ತಮ ಕ್ವಾಲಿಟಿಯ ಆರ್ಗ್ಯಾನಿಕ್ ಗೊಬ್ಬರಗಳು ಯಾವ್ದು ಸಿಕ್ಕರೂ ಅದನ್ನು ಕೂಡ ಹಾಕ್ತೀವಿ. ರಸಾವರಿನಲ್ಲಿ ಕೆಮಿಕಲ್ ಗೊಬ್ಬರನ 3 ರೌಂಡ್ ಕೊಡ್ತೀವಿ. 4 ತಿಂಗಳಿಗೊಂದು ಸರಿ ನಾವು ರಸಾವರಿ ಪದ್ಧತಿನಲ್ಲಿ ಫರ್ಟಿಲೈಸರ್ಸ್ ಕೊಡ್ತೀವಿ. ಅದು ಬಿಟ್ಟರೆ ನಾವು ಈ ರೊಬಸ್ಟಾ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು ಕಾರಣ ಏನಂದರೆ, ಇದು ಕಾಫಿನಲ್ಲಿ ಬಹುಮುಖ್ಯವಾಗಿ ಬರುವಂಥದ್ದು 2. ಒಂದು, ನಮಗೆ ಕೀಟ ಬಾಧೆಯಲ್ಲಿ ನನಗೆ ಸ್ಟೆಮ್ ಬೋರರ್ ಬರುತ್ತೆ, ಅಂದರೆ ಕಾಂಡನ ಕೊರೆಯೋಂಥ ಹುಳ. ಎಲೆ ಇದರಲ್ಲಿ ಬಂದರೆ ನಮಗೆ ಫಂಗಸ್ ಬರುತ್ತೆ, ರೋಗ. ಅದು ಏನು, ಎಲೆ ಚುಕ್ಕೆ ರೋಗ ಬರುತ್ತೆ. ಅದು 2ಕ್ಕೂ ಕೂಡ ರೊಬಸ್ಟಾ ಸೆನ್ಸಿಟಿವ್ ಇಲ್ಲ, ಅದಕ್ಕೆ ಬರಲ್ಲ. ಇದಕ್ಕೆ ಬಂದರೆ ನಿಮಗೆ ರೆಕ್ಕೆ ಬೋರರ್ ಬರುತ್ತೆ, ರೆಕ್ಕೆನಲ್ಲಿ ಮಾತ್ರ ಬರುತ್ತೆ. ಅದು ಕೂಡ ನೀವು ಅನ್ಸೈಂಟಿಫಿಕ್ಕಾಗಿ ಮ್ಯಾನೇಜ್ ಮಾಡಿ ಅದರಲ್ಲಿ ನೀವೇನು ಪ್ರೂನಿಂಗ್ ಅಥವಾ ಪ್ಲ್ಯಾಂಟ್ನ ತುಂಬ ಬೇಡದಲ್ಲೇ ಇರೋ ಇದನ್ನೆಲ್ಲ ಪ್ರೂನಿಂಗ್ ಮಾಡಿಲ್ಲ ಅಂದರೆ ಮಾತ್ರ ಬರುತ್ತೆ. ಬಯಲ್ಸೀಮೆನಲ್ಲಿ ಮಾಡಿದಾಗ ನಿಮಗೆ ರೆಕ್ಕೆ ಬೋರರ್ ಬರಲ್ಲ ಮತ್ತು ಸ್ಟೆಮ್ ಬೋರರ್ ಇದಕ್ಕೆ ಬರೋದೇ ಇಲ್ಲ. ಸೊ ಹಂಗಾಗಿ ನನಗೆ ಅಲ್ಲಿನೂ ಕೂಡ ಕಾಸ್ಟ್ ಸೇವಿಂಗ್ ಆಗುತ್ತೆ. ಆಮೇಲೆ ಸ್ವಲ್ಪ ಆರ್ಡಿ ಕ್ರಾಪ್ ಕಂಪೇರ್ ಟು ನೀವು ಅರೇಬಿಕಾ ಕಂಪೇರ್ ಮಾಡಿದ್ರೆ ರೊಬಸ್ಟಾದಲ್ಲಿ ರೋಗ ಬಾಧೆ, ಕೀಟ ಬಾಧೆ 2 ಕಮ್ಮಿ ಇದೆ. ಮತ್ತು ಸಮುದ್ರ ಮಟ್ಟದಿಂದ ಸ್ವಲ್ಪ ಕೆಳಗಿರಬೇಕು. ಅಂದರೆ 500ರಿಂದ 1000 ಮೀಟ್ರು ಎಬೋವ್ ಮೀನ್ ಸಿ ಲೆವೆಲ್. ನಮ್ಮ ಏರಿಯಾದಲ್ಲಿ ನಾವು 1,000 ಅಡಿ 990ರಿಂದ 1,000 ಮೀಟ್ರ್ ಎಬೋವ್ ಮೀನ್ ಸಿ ಲೆವೆಲಲ್ಲಿ ಇದ್ದೀವಿ.
ಸೊ ಇದು ನಮಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಥರ್ಡ್ ರೀಸನ್ ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಇದು ನಮಗೆ ಕರೆಕ್ಟ್ ಸೀಸನಲ್ಲಿ ನಮಗೆ ಪಿಕ್ಕಿಂಗ್ ಟೈಮ್ ಬರುತ್ತೆ. ಅಂದರೆ ನವಂಬರ್ ಡಿಸೆಂಬರ್ನಲ್ಲಿ ಬರುತ್ತೆ, ಮಳೆ ಇರಲ್ಲ. ಹಾಗಾಗಿ ನಾವು ಪ್ರೋಸೆಸಿಂಗ್ ಎಲ್ಲ ನೀಟಾಗಿ ಮಾಡ್ಕೊಳ್ಬೋದು. ಇದರಲ್ಲಿ ನನಗೆ ಸುಮಾರು 9x9 ಅಂತರದಲ್ಲಿ ಅಡಿ ಅಂತರಗಳಲ್ಲಿ ಅಡಿಕೆ ಸುಮಾರು 650 ಗಿಡ, ಕಾಫಿನೂ ಅಷ್ಟೇ 9x9 ಅಂತರದಲ್ಲಿ ಸಾಲಿನ ಮಧ್ಯದಲ್ಲಿ ನಾವು C/R ಅರೇಬಿಕಾ ರೋಬಸ್ಟಾ ಕಾಫಿನ ಹಾಕಿದ್ದೀವಿ. ಅದು ಕೂಡ ನನಗೆ 650 ಗಿಡಗಳೇ ಕೂತಿದೆ. ಜಿಗ್ಜಾಗ್ ಮಾದರಿನಲ್ಲಿ ಬಾಳೆ ಹಾಕಿದ್ದೀವಿ. ಬಾಳೆ 2 ಗಿಡ ಅಡಿಕೆಗೆ 1 ಬಾಳೆ ಕೂತಿದೆ. ಆ ಥರ ನೀವು ತೊಗೊಂಡ್ರೆ ಒಂದು 300 ಪ್ಲ್ಯಾಂಟ್ಸು ಬಾಳೆ ಕೂತಿದೆ. ಅದ್ರ ಜೊತೆಗೆ ಮೆಣಸನ್ನ ನಾವು ಎಲ್ಲದಕ್ಕೂ ಎಸ್ಟಾಬ್ಲಿಷ್ ಮಾಡ್ತಾ ಬಂದಿದ್ದೀವಿ. ಆಲ್ಮೋಸ್ಟ್ 400ರಿಂದ 450 ಮೆಣಸಿದೆ. ಬಟ್ ಮೆಣಸು ತುಂಬ ಸಣ್ಣ ಗಿಡಗಳಿದೆ, ಇನ್ನು ಅದರಿಂದ ನಮಗೆ ಇಳುವರಿ ಬರ್ತಾ ಇಲ್ಲ. ಅಡಿಕೆ ಇದು 6ನೇ ವರ್ಷ ಬೆಳೆ ನಮ್ಮದು. ಇದರಲ್ಲಿ ನಮ್ಮದು 2 ಕೊಯ್ಲು ಅಡಿಕೆ ಆಗಿದೆ, ಇನ್ನೊಂದು ಕೊಯ್ಲು ಕುಯ್ಯೋದಕ್ಕಿದೆ. ಸುಮಾರು 28ರಿಂದ 30 ಕ್ವಿಂಟಾಲು ನಮಗೆ ಅಡಿಕೆ, ಹಸಿ ಅಡಿಕೆ ಬರ್ಬೋದು. ಹಸಿ ಅಡಿಕೆ ಇದು ನಮ್ಮದು ಆ್ಯಾವ್ರೇಜ್ ಇವತ್ತಿನ ಪ್ರೈಸು 6200ರಿಂದ 300 ತೊಗೊಂಡ್ರೂ ಕೂಡ ನಮಗೆ ಒಂದು 2 ಲಕ್ಷದ್ದು ಅಡಿಕೆ ಬರುತ್ತೆ. ಅದ್ರ ಜೊತೆಗೆ ರೋಬಸ್ಟಾ, ಇದು 3 ವರ್ಷದ ರೋಬಸ್ಟಾ ಗಿಡ. ಇದರಲ್ಲಿ ನೀವು ಇವಾಗ ಇಳುವರಿ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಇದರಲ್ಲಿ ನಂದು 2 ಪಿಕ್ಕಿಂಗ್ ಆಗಿದೆ. ಇದು 3rd ಪಿಕ್ಕಿಂಗು. ಲಾಸ್ಟ್ ರೌಂಡಲ್ಲಿ ನಾವು ಹಣ್ಣು ಕಾಯಿ ಎರಡನ್ನೂ ಸೇರಿಸಿ ಕುಯ್ತೀವಿ. ಇದರಲ್ಲಿ ನನಗೆ 20ರಿಂದ 22 ಚೀಲದಷ್ಟು ನನಗೆ ಚೆರಿ ಬರುತ್ತೆ, ರೋಬಸ್ಟಾ ಚೆರಿ. ಇವತ್ತಿನ ಮಾರುಕಟ್ಟೆ ದರ ತೊಗೊಂಡ್ರೆ ನಮಗೆ 10ರಿಂದ 12 ಸಾವಿರ ಇದೆ. ಇವತ್ತಿಗೆ ಹೈಯೆಸ್ಟ್ ಇದೆ. 12 ಸಾವಿರ ತೊಗೊಂಡ್ರೂ ನನಗೆ 20 ಚೀಲಕ್ಕೆ 2,40,000ದಷ್ಟು ನನಗೆ ರೋಬಸ್ಟಾ ಕಾಫಿಯಿಂದ ಬರುತ್ತೆ. ನೆರಳು ಜಾಸ್ತಿ ಇದೆ. ಅದು ಒಂದು ರೀತಿ ನನಗೇನಾಗ್ತಿದೆ ಅಂದರೆ ಸಾಯಿಲಲ್ಲಿರೋವಂಥ ಮೈಕ್ರೋಬ್ಸು ಅದೆಲ್ಲ ತುಂಬ ಉಳ್ಕೊಳ್ತಿದೆ. ಸಾಯಿಲ್ ಫಿಸಿಕಲ್ ಪ್ರಾಪರ್ಟೀಸ್ ಯಾವುದು ಡ್ಯಾಮೇಜ್ ಆಗ್ತಿಲ್ಲ, ಜೊತೆಗೆ ಬಯೋಲಾಜಿಕಲ್ ಪ್ರಾಪರ್ಟೀಸ್ ಕೂಡ ಡ್ಯಾಮೇಜ್ ಆಗ್ತಿಲ್ಲ. ನಮಗೇನಾಗಿದೆ ಮೇಯ್ನ್ ಇದರಿಂದ ಇನ್ಕಮ್ ಬರುತ್ತೆ ಅಂತ ಹೇಳೋದಕ್ಕಿಂತ ಇದರಿಂದ ಬೀಳೋವಂಥ ಲೀಫ್ ಲಿಟ್ಟರ್ ಅದು ನಮಗೇನಾಗ್ತಿದೆ ಬೇಕಾದಷ್ಟು ಸಾಯಿಲ್ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಬಯೋಲಾಜಿಕಲ್ ಪ್ರಾಪರ್ಟೀಸ್ನ ಮೇಂಟೈನ್ ಮಾಡುತ್ತೆ. ಮತ್ತು ತುಂಬ ಬಿರು ಬೇಸಿಗೆ ಇದ್ರೂ ಕೂಡ ನಾವು ನೀರು ಕೊಡೋವಂಥ ಒಂದು ಹಂತ ಏನಿದೆ ಅದು ಬೇರೆಯವರು ಓಪನ್ ಇದರಲ್ಲಿ ಮಾಡಿದಾಗ ಒಂದು ವಾರದಲ್ಲಿ ಕೊಡ್ತಾರೆ ಅಂದರೆ ನನಗೆ 10 ದಿನ ಆದರೂ ಏನು ಇದು ನೀರು ಕೇಳಲ್ಲ. 10 ದಿನ ಆದಮೇಲೆ ಕೊಡ್ತೀವಿ. ಆಮೇಲೆ ನನಗೆ ಬಾಳೆದು ವೇಸ್ಟು ಬೀಳೋದ್ರಿಂದ, ಒಣಗಿರೋ ಎಲೆ ಕೆಳಗೆ ಬೀಳೋದ್ರಿಂದ ಅದು ಒಂದು ಒದಕೆ ಆಗಿ ಕೆಲಸ ಮಾಡ್ತಿದೆ, ಮಾಯಿಶ್ಚರ್ ಆರಲ್ಲ. ಹಂಗಾಗ್ಬಿಟ್ಟು ಒಳಗಡೆ ಇರೋ ಎಲ್ಲ ಫಿಸಿಕಲ್ ಪ್ರಾಪರ್ಟೀಸ್ ಬಯೋಲಾಜಿಕಲ್ ಪ್ರಾಪರ್ಟೀಸ್ ಚೆನ್ನಾಗಿರೋದ್ರಿಂದ ನನಗೆ ಇಲ್ಲಿ ಉತ್ತಮ ಇಳುವರಿನೇ ಸಿಗ್ತಿದೆ ಅಂತ ಹೇಳ್ಬೋದು. 1 ಎಕರೆನಲ್ಲಿ ಈ ಮಿಶ್ರ ಬೆಳೆನಲ್ಲಿ ಲೇಬರ್ ಮ್ಯಾನೇಜ್ಮೆಂಟ್ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಅನ್ನೋ ಒಂದು ನಿಮಗೆ ಗೊಂದಲ ಇರ್ಬೋದು. ನಮ್ಮದು ತುಂಬ ಬೇರೆ ಕಡೆ ಎಲ್ಲ ಲ್ಯಾಂಡ್ಗಳಿರೋದ್ರಿಂದ ನಾನೇನು ಮಾಡ್ತೀನಿ, ನನಗೆ ಕೆಲಸ ಯಾವಾಗ ಬೇರೆ ಕಡೆ ಲೋಡ್ ಕಮ್ಮಿ ಆಗುತ್ತೆ ಆವಾಗ ಇಲ್ಲಿ ತೊಗೊಂಡು ಬರ್ತೀನಿ. ನಾನು ಫಸ್ಟೇ ಹೇಳಿರೋ ರೀತಿ ಮಿಶ್ರ ಬೆಳೆ ಇರೋದ್ರಿಂದ ನನಗೆ ಕಳೆದು ಹೆಚ್ಚಿನ ಸಮಸ್ಯೆ ಆಗ್ತಾಯಿಲ್ಲ. ಇಲ್ಲಿ ರೋಬಸ್ಟಾ ಕಾಫಿನ ಟೈಮ್ಲಿ ಕರೆಕ್ಟಾಗಿ ನಾನು ಪ್ರೂನಿಂಗ್ ಮಾಡಿಸ್ತೀನಿ, ಕಸಿ ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ತೀನಿ. ಮತ್ತು 2 ರೌಂಡ್ ಚಿಗುರನ್ನು ತೆಗೆಸ್ತೀವಿ. ಅದೆಲ್ಲ 1 ಎಕರೆಗೆ ನಮಗೆ ಒಂದು 6ರಿಂದ 8 ಲೇಬರಲ್ಲಿ 1 ರೌಂಡ್ ಚಿಗುರಾಗುತ್ತೆ. ಕಳೆ ಬ್ರಷ್ ಕಟರಲ್ಲಿ ಮಾಡಬೇಕಾದ್ರೆ ನಮಗೆ 2 ಮಿಷಿನ್ ಬ್ರಷ್ ಕಟರ್ಸ್ ಬಿಟ್ಟರೆ 1.5 HP ಎರಡು ಮಿಷಿನು ದಿನದಲ್ಲಿ ಹೊಡೆದು ಮುಗಿಸ್ತಾರೆ ಇಬ್ಬರು. ಅದು ಬಿಟ್ಟರೆ ನಮಗೆ ವಾಟರ್ ಮ್ಯಾನೇಜ್ಮೆಂಟ್ ಡ್ರಿಪ್ ಪ್ಲೇಯಿಂಗ್ನ ನಾವು ರೈನಿ ಸೀಸನಲ್ಲಿ ಏನು ಮಾಡಲ್ಲ. ಇನ್ನು ಬೇರೆ ಸಮಯದಲ್ಲಿ ಡ್ರಿಪ್ ಪ್ಲೇಯಿಂಗು ಅದರದ್ದು ಸ್ಮಾಲ್ ರಿಪೇರೀಸ್ ಏನಾದ್ರು ಇದ್ದರೆ ಅದನ್ನು ಮಾಡೋಕ್ಕೆ ನನಗೆ ಒಂದು 2 ಲೇಬರ್ಸಲ್ಲಿ 1 ದಿನದಲ್ಲಿ ಮಾಡ್ತಾರೆ. ಅದು ಬಿಟ್ಟರೆ ಹಾರ್ವೆಸ್ಟಿಂಗ್ ಅಷ್ಟೇ. ಹಾರ್ವೆಸ್ಟಿಂಗಲ್ಲಿ ರೋಬಸ್ಟಾ 1 ಎಕರೆ ಕಂಪ್ಲೀಟ್ 3 ರೌಂಡ್ಸ್ ಹಾರ್ವೆಸ್ಟ್ ಮಾಡ್ತೀವಿ ಅಂದರೆ ಒಂದು 30ರಿಂದ 35 ಲೇಬರ್ ಬೇಕಾಗುತ್ತೆ. ಅಂದರೆ ಓವರಾಲ್ 1 ಸೀಸನ್ ಪೂರ್ತಿ ಹೇಳ್ತಾ ಇರೋದು. ನಮ್ಮದು ಬೇರೆ ಪ್ಲಾಟ್ಸ್ ಇರೋದ್ರಿಂದ ನಾನು ಇಲ್ಲಿ ಕರ್ಕೊಂಡು ಬಂದು ಮಾಡ್ತೀನಿ. ಈಗ 1 ಎಕರೆನೇ ಇದೆ, ನಾವು ಮಿಶ್ರ ಬೆಳೆಗೆ ಹೋಗ್ತೀವಿ ಅಂತ ಅಂದರೆ ಬೇರೆ ರೀತಿ, ಅಂದರೆ ಮಿಶ್ರ ಬೆಳೆಯಲ್ಲಿ ಬರ್ತಕ್ಕಂಥ ಲಾಭಗಳದ್ದು ಅಂಶ ಅಲ್ದಲೇ ಲೇಬರ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಬಂದರೆ ಹಾರ್ವೆಸ್ಟಿಂಗ್ ಟೈಮ್ ಬಿಟ್ಟರೆ ಇನ್ನು ಉಳಿದಿರೋ ಟೈಮ್ನಲ್ಲಿ ಒಂದು ಫ್ಯಾಮಿಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅವರೇ ಮೇಂಟೈನ್ ಮಾಡ್ಬೋದು. ಕಸಿ ತೆಗೆಯುವಂಥದ್ದು ಇರ್ಬೋದು, ಅಥವಾ ಕಳೆ ಹೊಡೆಯೋವಂಥದ್ದು ಇರ್ಬೋದು, ಅಥವಾ ಮೆಣಸನ್ನು ಮೇಲಕ್ಕೆ ಕಟ್ಟೋವಂಥದ್ದು ಇರ್ಬೋದು, ಕಸಿ ಮಾಡೋವಂಥದ್ದು ಅದನ್ನೆಲ್ಲ ಅವರೇ ಮಾಡ್ಬೋದು. ಹಾರ್ವೆಸ್ಟಿಂಗ್ ಟೈಮ್ನಲ್ಲಿ ಮಾತ್ರ ಒಂದು 2 ವೀಕ್ಸ್, ವರ್ಷದಲ್ಲಿ 2 ವಾರದಲ್ಲಿ ನಿಮಗೆ ಈ ಕಾಫಿನ ಹಾರ್ವೆಸ್ಟ್ ಮಾಡೋದಕ್ಕೆ ಜನ ಬೇಕಾಗುತ್ತೆ. ನಾವೇನಾದರೂ ಹೊರಗುತ್ತಿಗೆನ ಅಡಿಕೆ ಕುಯ್ಯೋದಕ್ಕೆ ಕೊಟ್ಟರೆ ನಾವು ತೂಕ ಒಂದು ನೋಡ್ಕೊಳ್ಳೋದು ಬಿಟ್ಟರೆ ನಮ್ಗೆ ಬೇರೆ ಏನೂ ಕೆಲಸ ಇರಲ್ಲ. ಇಲ್ಲ ಪ್ರೋಸೆಸ್ಸಿಂಗು ನಾವೇ ಮಾಡ್ತೀವಿ ಅಂದರೆ ಇನ್ನೂ ಒಂದು 2 ವೀಕು ಒಂದು 6 ಜನ ಲೇಬರ್ ಥರ ಅವ್ರಿಗೆ ಬೇಕಾಗುತ್ತೆ 3 ರೌಂಡ್ ಪ್ರೋಸೆಸ್ಸಿಂಗ್ ಮಾಡೋದಕ್ಕೆ. ಸೊ ಓವರಾಲ್ ಲೇಬರ್ ರಿಕ್ವೈರ್ಮೆಂಟ್ ನಿಮಗೆ ಓಪನ್ ಪ್ಲಾಂಟೇಷನಲ್ಲಿ ತೊಗೊಂಡ್ರೆ ತುಂಬ ಆಗುತ್ತೆ.
ಯಾಕೆಂದರೆ ಕಳೆ ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ ಕೆಮಿಕಲ್ಸ್ ಇರ್ಬೋದು, ಬ್ರಷ್ ಕಟರ್ಸ್ ನಂಬರ್ ಆಫ್ ಟೈಮ್ಸ್ ಹೊಡೆಯೋದಿರ್ಬೋದು, ಅದೆಲ್ಲ ಜಾಸ್ತಿ ಆಗುತ್ತೆ. ಮಿಶ್ರ ಬೆಳೆಯಲ್ಲಿ ನಿಮಗೆ ಕಳೆದು ತುಂಬ ಸಂಪೂರ್ಣ ಕಾಟ ಇರಲ್ಲ, ಜೊತೆಗೆ ನೀರಿನ ಮ್ಯಾನೇಜ್ಮೆಂಟು ಕೂಡ ಈಸಿ. ಕಲ್ಟಿವೇಷನ್ ಇರಲ್ಲ. ಕಲ್ಟಿವೇಷನ್ ಇಲ್ಲ ಅಂದಾಗ ಅಲ್ಲಿ ನಾವು ಟ್ರ್ಯಾಕ್ಟ್ರೋ ಬೇರೆ ಯಾವುದೂ ಕೂಡ ನಮಗೆ ಕಾಸ್ಟ್ ಬರಲ್ಲ. ಹಾರ್ವೆಸ್ಟಿಂಗ್ ಕಾಸ್ಟ್ ಒಂದು ಬರುತ್ತೆ. ಅದು ಬಿಟ್ಟರೆ ಫರ್ಟಿಲೈಸರ್ಸ್ ಹಾಕಬೇಕಾದ್ರೆ ಮನೆಯವರೇ ಮೇಂಟೈನ್ ಮಾಡ್ಕೋಬೋದು 1/4 ಎಕರೆ ಆದರೆ. ಓವರಾಲ್ ಒಂದು 50 ಲೇಬರ್ಸ್ನಲ್ಲಿ ನೀವು ಇಯರ್ ರೌಂಡ್ ಆಪ್ರೇಷನ್ಸ್ ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಕೂಡ ಮ್ಯಾನೇಜ್ ಮಾಡ್ಬೋದು. ನಿಮ್ಮ ಏರಿಯಾದಲ್ಲಿ ಲೇಬರ್ ಕಾಸ್ಟ್ ಏನಿದೆ ಅದನ್ನು ತೊಗೊಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಸಿಕ್ಕುತ್ತೆ. ಇದಕ್ಕೆ ಮೇಲ್ ಲೇಬರ್ಸು ನಿಮಗೆ ಬ್ರಷ್ ಕಟಿಂಗ್ ಮಾಡೋದಕ್ಕೆ ಬೇಕು ಅಂತ ಬಿಟ್ಟರೆ ಇನ್ನು ಉಳಿದಿರೋ ಟೈಮ್ನಲ್ಲೆಲ್ಲ ಫೀಮೇಲ್ ಲೇಬರ್ಸೇ ಮಾಡ್ಬೋದು. ಅಥವಾ ಟ್ರಾಲಿನಲ್ಲಿ ಬರ್ತಿರೋದಕ್ಕಂಥ ಬ್ರಷ್ ಕಟರ್ಸ್ನ ಹಿಡ್ಕೊಂಡ್ರೆ ಫೀಮೇಲ್ ಲೇಬರ್ಸ್ ಕೂಡ ಮ್ಯಾನೇಜ್ ಮಾಡ್ಬೋದು. ಹಾರ್ವೆಸ್ಟಿಂಗ್ ಟೈಮ್, ಅಡಿಕೆ ಹಾರ್ವೆಸ್ಟಿಂಗಲ್ಲಿ ನಮಗೆ ಸ್ವಲ್ಪ ಮೇಲ್ ಲೇಬರ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಅದು ಬಿಟ್ಟರೆ ಇನ್ನು ಉಳಿದಿರೋ ಟೈಮ್ನಲ್ಲೆಲ್ಲ ಫೀಮೇಲ್ ಲೇಬರ್ಸೇ ಮೇಂಟೈನ್ ಮಾಡ್ಬೋದು. ಇನ್ನು ರೋಗ ಮತ್ತು ಕೀಟ ಬಾಧೆಗಳು ಈ ಮಿಶ್ರ ಬೆಳೆಯಲ್ಲಿ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ ಇದೆ. ಅದನ್ನು ನಾವೇನು ಮಾಡ್ತಿದ್ವಿ ಆ ಪ್ರಾಕ್ಟೀಸಸ್ನ ಹೇಳ್ತಿದ್ದೀನಿ. ನಮ್ಮ ಏರಿಯಾದಲ್ಲಿ ಅರೌಂಡ್ ಒಂದು 800 to 900 mm ಮಳೆ ಬರುತ್ತೆ. ಹಂಗಂದರೆ ನಾವು ಇಂಚು ಲೆಕ್ಕದಲ್ಲಿ ಹೇಳ್ತೀವಿ. ಕಾಫಿ ಬೆಲ್ಟ್ನಲ್ಲೆಲ್ಲ 30 to 35 ಇಂಚಷ್ಟು ಮಳೆ ಆಗುತ್ತೆ. ಇಲ್ಲಿ ನಮಗೆ ಅಷ್ಟು ಮಳೆಯಲ್ಲಿ ನಮಗೆ ಜನರಲಿ ಅಡಿಕೆಗೆ ಏನೂ ಸಮಸ್ಯೆ ಆಗಲ್ಲ. ವಾಟರ್ ಮ್ಯಾನೇಜ್ಮೆಂಟ್ ಒಂದು ನೀಟಾಗಿ ಮಾಡಿದ್ರೆ ನಮ್ಗೆ ಒಂಬಾಳೆ ಚೆನ್ನಾಗಿ ಕಟ್ಟುತ್ತೆ. ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಫರ್ಟಿಗೇಷನ್ ಮತ್ತು NPK ಅದನ್ನು ಮೇಂಟೈನ್ ಮಾಡಿದ್ರೆ ನಿಮಗೆ ಗಿಡದಿಂದ ಏನೂ ಯಾವುದೇ ರೋಗ ಅಥವಾ ಕೀಟದ ಬಾಧೆ ಬರಲ್ಲ. ಆದರೂ ಕೂಡ ತುಂಬ ಹೆಚ್ಚು ಮಳೆ ಬೀಳೋ ಅಂಥ ಟೈಮ್ನಲ್ಲಿ, ಮೇ ಬಿ ಆಗಸ್ಟ್ ಯಾವುದೋ ಒಂದು ವರ್ಷದಲ್ಲಿ ತುಂಬ ಮಳೆ ಬೀಳುತ್ತೆ. ಆವಾಗ ಏನು ಮಾಡ್ತೀವಿ, ಯಾವುದಾದ್ರು ಒಂದು ಮಳೆ ಬರ್ದಲೇ ಇರೋಂಥ ಟೈಮ್ ನೋಡಿಬಿಟ್ಟು ಬೋರ್ಡೋ ದ್ರಾವಣನ ಸ್ಪ್ರೇ ಮಾಡ್ತೀವಿ. ನನ್ನ ಹತ್ರ ಗನ್ ಸ್ಪ್ರೇಯರ್ ಇದೆ. ಸೊ ತುಂಬ ಎತ್ತರ ಮರ ಇದ್ರೂ ಕೂಡ ಒಂದು 25-30 ಅಡಿ ಇರೋ ಕಡೆ ಮಾಡ್ಬೋದು. ಇವಾಗೆಲ್ಲ ಡ್ರೋನ್ ಸ್ಪ್ರೇಯರ್ಸ್ ಎಲ್ಲ ಬಂದಿದೆ. ತುಂಬ ಎತ್ತರ ಇರೋಂಥ ಮರಗಳಿಗೆ ನಾನು ಯಾವುದೇ ರೀತಿ ಪ್ರಾಕ್ಟೀಸ್ ಮಾಡ್ತಿಲ್ಲ. ಇಲ್ಲಿ ನನಗೆ ಬೇರೆ ಜಾಗನೂ ಕೂಡ ಇದೆ. ಅಲ್ಲಿ ತುಂಬ ಅರೌಂಡ್ ಒಂದು 25 ವರ್ಷದ ಮರಗಳಿದೆ. ಒಂದು 40-45 ಅಡಿ ಎತ್ತರ ಹೋಗಿದೆ. ಅಲ್ಲಿ ನಾವು ಯಾವುದೇ ರೀತಿ ಸ್ಪ್ರೇಗಳೇನು ಮಾಡಲ್ಲ. ಇನ್ನು ಬೇರಿನ ಕಾಯಿಲೆಗಳು ನಮಗೇನೂ ಇಲ್ಲ. ಮೇ ಬಿ ನಾವು ನ್ಯೂಟ್ರಿಷನಲ್ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡ್ತಿರೋದ್ರಿಂದ ನಮಗೆ ಬೇರೆ ರೀತಿ ಸಮಸ್ಯೆ ಇಲ್ಲ. ಅದು ಬಿಟ್ಟರೆ ನೀವು ಇನ್ನು ರೋಬೋಸ್ಟ್ ಆಗಿ ಬಂದರೆ ಇದಕ್ಕೂ ಕೂಡ ಜನರಲ್ ಫರ್ಟಿಲೈಸರ್ಸ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. NPK ಇರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಶಾರ್ಟ್ ವಾಲ್ ಬೋರರ್ ಸಮಸ್ಯೆ ಬರುತ್ತೆ. ನನ್ನಲ್ಲಿ ಯಾಕೆ ಶಾರ್ಟ್ ವಾಲ್ ಬೋರರ್ ಸಮಸ್ಯೆ ಇಲ್ಲ ಅಂದರೆ ರಿಲೇಟಿವ್ ಹ್ಯುಮಿಡಿಟಿ ತುಂಬ ಬಿಲ್ಡ್ ಆದಾಗ ನಮಗೆ ಶಾರ್ಟ್ ವಾಲ್ ಬೋರರ್ ಸಮಸ್ಯೆ ಬರುತ್ತೆ. ಬಯಲು ಸೀಮೆನಲ್ಲಿ ಆ ಥರ ರಿಲೇಟಿವ್ ಹ್ಯುಮಿಡಿಟಿ ಬಿಲ್ಡ್ ಆಗಲ್ಲ. ಯಾಕಂದರೆ ಸ್ವಲ್ಪ ಟೆಂಪ್ರೇಚರೇ ಜಾಸ್ತಿ ಇರುತ್ತೆ. ಆವಾಗ ನಿಮಗೆ ಹ್ಯುಮಿಡಿಟಿಯಿಂದ ಬರೋವಂಥ ಸಮಸ್ಯೆ ಇರಲ್ಲ. ಕೋಸ್ಟಲ್ ವೆದರ್ ಬರಲ್ಲ ಇಲ್ಲಿ ನಮಗೆ. ಹಂಗಾಗ್ಬಿಟ್ಟು ನನಗೆ ಶಾರ್ಟ್ ವಾಲ್ ಬೋರರ್ ಬರಲ್ಲ. ಇನ್ನು ನಮಗೆ ಮೆಣಸಿಗೆ ಏನು ಮಾಡ್ತೀರಾ ಅಂತ ಬಂದರೆ ಅದಕ್ಕೂ ಕೂಡ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ. ಅದು ಬಿಟ್ಟರೆ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಮರಗಳಿಗೆ ಹಿಡ್ಕೊಳ್ಳಲ್ಲ. ಯಾಕಂದರೆ ನಂದು ಮರ ಒಂದು 6 ವರ್ಷದ ಕೆಳಗಿರೋದ್ರಿಂದ ಮರದಲ್ಲಿ ಜಾರೋವಂಥ ಸಮಸ್ಯೆ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು ಹಿಡಿದ್ಬಿಟ್ಟು ಬಾಳೆ ನಾರಿನಲ್ಲಿ ಸುತ್ತ ಕಟ್ತೀವಿ. ಅದಾಗಲಿಲ್ಲ ಅಂದರೆ, ಹಂಗೂ ಹಿಡ್ಕೊಳ್ಳಿಲ್ಲ ಅಂದರೆ ಸೀಟ್ ಪಂಚಿಂಗ್ ಮಿಷಿನ್ ತೊಗೊಬಿಟ್ಟು ಸ್ಮಾಲ್ ಪಂಚಸ್ ಮಾಡ್ತೀವಿ. ಅದು ಒಂದು ಸರಿ ಹಿಡ್ಕೊಂಡ್ರೆ ಮತ್ತೆ ಬೇರೆ ಕ್ಲಿಂಗ್ಸ್ಗಳೆಲ್ಲ ಬಂದುಬಿಟ್ಟು ಹಿಡ್ಕೊಬಿಟ್ಟು ನ್ಯಾಚುರಲಿ ಮೇಲಕ್ಕೆ ಹೋಗುತ್ತೆ. ಅದಕ್ಕೆ ನಾವು ಬೋರ್ಡೋ ದ್ರಾವಣನ 2 ರೌಂಡ್ ಸ್ಪ್ರೇ ಮಾಡ್ತೀವಿ. ಅಥವಾ ಇನ್ಯಾವುದಾದ್ರೂ ಒಂದು ಕಾಮನ್ ಆಗಿರುವಂಥ ಒಂದು ಫಂಜಿಸೈಡು, ಒಂದು ಇನ್ಸೆಕ್ಟಿಸೈಡು ಮತ್ತು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ನ 1 ರೌಂಡ್ ಸ್ಪ್ರೇ ಮಾಡ್ತೀವಿ. ಕಡ್ಡಾಯವಾಗಿ 1% ಬೋರ್ಡೋ ದ್ರಾವಣನ ಸ್ಪ್ರೇ ಮಾಡ್ತೀವಿ ವರ್ಷದಲ್ಲಿ ಒಂದು ಸರಿ. ಅಡಿಕೆ ಮತ್ತು ಮೆಣಸಿಗೆ ನಾವು 1% ಬೋರ್ಡೋ ದ್ರಾವಣನ ಸ್ಪ್ರೇ ಮಾಡ್ತೀವಿ. ಕಾಫಿಗೆ ಮಾತ್ರ ಕಾಫಿ ಅರೇಬಿಕಾದಲ್ಲಿ 0.5% ಸ್ಪ್ರೇ ಮಾಡ್ತೀವಿ. ನಂದಿಲ್ಲಿ ಕಾಫಿ ಅರೇಬಿಕಾ ಇಲ್ಲ, ಬೇರೆ ಪ್ಲಾಟ್ಗಳಲ್ಲಿದೆ. ಅಲ್ಲಿ ವರ್ಷದಲ್ಲಿ 1 ರೌಂಡು 0.5% ಬೋರ್ಡೋ ದ್ರಾವಣನ ಸ್ಪ್ರೇ ಮಾಡ್ತೀವಿ. ಕಲ್ಟಿವೇಷನ್ ಮಾಡ್ದಲೇ ಇರೋದ್ರಿಂದ ನಂದು ಎಲ್ಲಿ ಮೆಟೀರಿಯಲ್ ಬಿದ್ದಿದೆ, ವೇಸ್ಟ್, ಬಯೋ ವೇಸ್ಟ್ ಅಲ್ಲೇ ಬೀಳುತ್ತೆ, ಅಲ್ಲೇ ಕೊಳೆಯುತ್ತೆ, ಅಲ್ಲೇ ಮಣ್ಣಿಗೆ ಸೇರ್ಕೊಳ್ಳುತ್ತೆ. ಅಲ್ಲೇ ಸೇರ್ಕೊಳ್ಳೋದ್ರಿಂದ ನಮಗೇನಾಗ್ತಿದೆ, ಸಾಯಿಲ್ ಬಯೋಲಾಜಿಕಲ್ ಪ್ರಾಪರ್ಟೀಸ್ ಇಂಪ್ರೂವ್ ಆಗ್ತಾಯಿದೆ. ಇಂಪ್ರೂವ್ ಆಗಿರೋದ್ರಿಂದ ನನಗೆ ಎಲ್ಲ ಗಿಡಗಳು ಕೂಡ ಹೆಲ್ತಿಯಾಗಿದೆ. ಆ್ಯಾವ್ರೇಜ್ ಅಂದರೆ ನಾವು ತುಂಬ ಸ್ಟ್ರೆಸ್ ಕೊಟ್ಟು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಲ್ಲ. ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಮಾತ್ರ ಕೊಡ್ತೀವಿ. ಬಯೋಲಾಜಿಕಲಿ ನಮಗೆ 2 ವರ್ಷಕ್ಕೆ ಒಂದು ಸರಿ ನಾನು ಹೊರಗಡೆಯಿಂದ ಯಾವುದಾದ್ರು ಮೆನ್ಯೂರ್ಸ್, ಆರ್ಗ್ಯಾನಿಕ್ ಮೆನ್ಯೂರ್ನ ತಂದು ಹಾಕ್ತೀನಿ. ಅದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಇಲ್ಲೇ ಮಲ್ಚಾಗುತ್ತೆ, ಇಲ್ಲೇ ಕೊಳೆಯುತ್ತೆ. ನಾವು ಅದನ್ನು ಒಂದು ಕಡೆಗೆ ಶೇಖರಿಸಿಡೋದು, ಅದನ್ನು ಮತ್ತೆ ಎನ್ರಿಚ್ ಮಾಡೋದು, ಅದನ್ನೇನು ಮಾಡ್ತಾಯಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಬಯೋವೇಸ್ಟ್ ಜಾಸ್ತಿ ಸಿಕ್ಕರೆ ಅದನ್ನು ಒಂದು ಕಡೆ ಹಾಕ್ಬಿಟ್ಟು ಡಿಕಾಂಪೋಸರ್ಸ್ನ ಹಾಕ್ಬಿಟ್ಟು ಅದನ್ನು ಕೊಳಿಸ್ಬಿಟ್ಟು ಅದ್ರ ಜೊತೆಗೆ ಬೇರೆ ನ್ಯೂಟ್ರಿಯೆಂಟ್ಸ್ನ ಸೇರಿಸಿ ಗಿಡದ ಬುಡಕ್ಕೆ ಹಾಕಬೇಕು ಅನ್ನೋ ಯೋಚನೆ ಇದೆ. ಬಟ್ ಈಗ ಸದ್ಯಕ್ಕೆ ನಾವು ಯಾವುದೇ ಬಯೋವೇಸ್ಟ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡ್ತಾಯಿಲ್ಲ. ಇದು 6 ವರ್ಷದ ಗಿಡ.
ಎಲ್ಲ ಮರಗಳು ಇದೇ ರೀತಿ ಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಆವ್ರೇಜು ನಮ್ಮದು 2 ಹಾರ್ವೆಸ್ಟಿಂಗ್ ಆಗಿದೆ. ಸಾಮಾನ್ಯ ಎಲ್ಲ ಮರಗಳು ಇರೋ ಒಂದು 650 ಮರಗಳಲ್ಲಿ ಒಂದು 400 ಮರ ಅಂತೂ 2 ಗೊನೆ ಬಿಟ್ಟಿದೆ, ಇನ್ನು ಉಳಿದಿರೋದು 1 ಗೊನೆ ಬಿಟ್ಟಿದೆ. ಸೊ ಯಾಕೆ ಈ ಥರ ಈಲ್ಡ್ ಬಂದಿದೆ ಅಂದರೆ ನಮ್ಮದು ಓವರಾಲ್ ವಾಟರ್ ಮ್ಯಾನೇಜ್ಮೆಂಟು, ವೀಡ್ ಮ್ಯಾನೇಜ್ಮೆಂಟು, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಮತ್ತು ಬಯೋಮಾಸ್ ಮ್ಯಾನೇಜ್ಮೆಂಟ್ ಎಲ್ಲದೂ ಚೆನ್ನಾಗಿರೋದ್ರಿಂದ ನಮಗೆ ಗಿಡಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಾವು ಯಾವುದೋ ನ್ಯೂಟ್ರಿಷನ್ ಜಾಸ್ತಿ ಆಗೋದ್ರಿಂದ, ಅಂದರೆ ಸ್ಪೆಷಲಿ ನೈಟ್ರೋಜನ್ ಜಾಸ್ತಿ ಹಾಕಿದ್ರೆ ಗೆಣ್ಣುಗಳೆಲ್ಲ ತುಂಬ ದೂರ ಹೋಗುತ್ತೆ, ಬಟ್ ನಮ್ಮಲ್ಲಿ ಗೆಣ್ಣುಗಳೆಲ್ಲ ಹತ್ರಕ್ಕಿದೆ. ಇದಕ್ಕೆ ಕಾರಣ ಏನಂದರೆ ನಮ್ಮದು ಪ್ರಾಪರ್ ನೈಟ್ರೋಜನ್ ಮ್ಯಾನೇಜ್ಮೆಂಟ್ ಇದೆ, ಪ್ರಾಪರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ನಮಗೆ ಈ ಥರ ಈಲ್ಡ್ ಬಂದಿದೆ. ಇನ್ನು ಅಡಿಕೆ ಗೆಣ್ಣುಗಳು ಫಾರ್ಮೇಷನ್ ಆಗೋದ್ರ ಬಗ್ಗೆ ಹೇಳ್ಬೇಕಂದ್ರೆ, ಪ್ರಾಪರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇದ್ದಾಗ ನಮಗೆ ಅರ್ಧ ಅಡಿಗಿಂತ ಕಮ್ಮಿಯಲ್ಲಿ ಗೆಣ್ಣು ಬರ್ತಾ ಹೋಗುತ್ತೆ. ಅರ್ಧ ಅಡಿಗಿಂತ ಗೆಣ್ಣು ಕಮ್ಮಿ ಬಂತಂದರೆ ಪ್ಲ್ಯಾಂಟ್ ತುಂಬ ಹೈಟ್ ಬೆಳೆಯಲ್ಲ, ಅಥವಾ ನಾವು ಕೊಡ್ತಿರೋ ನ್ಯೂಟ್ರಿಷನ್ ಕರೆಕ್ಟ್ ಇದೆ ಅಂತ ಅರ್ಥ. ಇಂಡೈರೆಕ್ಟ್ ಮೆಥಡಲ್ಲಿ ನಾವು ಅದು ಕೊಡ್ತಾ ಇರೋ ನ್ಯೂಟ್ರಿಷನ್ ಸರಿ ಇದೆ ಅಂತ ಹೇಳ್ಬೋದು. ತುಂಬ ಗೆಣ್ಣುಗಳು ಎತ್ತರಕ್ಕೆ ಹೋದರೆ ಏನಾಗುತ್ತೆ, ಯಾವುದೋ ಒಂದು ನ್ಯೂಟ್ರಿಷನ್ ಏರುಪೇರಾಗಿರುತ್ತೆ, ಅಥವಾ ಅದಕ್ಕೆ ಪ್ರಾಪರ್ ಎರೇಷನ್ ಆಗ್ತಿರಲ್ಲ, ಅವಾಗ ತುಂಬ ಎತ್ತರ ಹೋಗುತ್ತೆ ಮರ. ಅವಾಗ ಗಾಳಿ ಏನಾದ್ರು ಬಂದಾಗ ಅಡಿಕೆ ಮರ ಫೈಬ್ರಸ್ ರೂಟ್ ಸಿಸ್ಟಮ್ ಇರೋದ್ರಿಂದ ಅದು ಬೀಳೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಕೆಲವರು ತುಂಬ ಸಾಯಿಲಲ್ಲಿ ನ್ಯೂಟ್ರಿಷನ್ ಫಸ್ಟೇ ಅದು ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಓವರ್ ನ್ಯೂಟ್ರಿಷನ್ ಹಾಕಿ ಬೆಳೆಸಿದಾಗ ಗಿಡ ತುಂಬ ದಪ್ಪ ಬರುತ್ತೆ. ದಪ್ಪ ಬಂದಿದ್ರಲ್ಲಿ ಈಲ್ಡ್ ಲೇಟಾಗಿ ಆಗುತ್ತೆ. ಕ್ಲೇ ಸಾಯಿಲ್ ಅಂದರೆ ಬ್ಲ್ಯಾಕ್ ಸಾಯಿಲ್ನಲ್ಲಿ ಬೆಳೆದಿರೋ ಗಿಡಗಳಲ್ಲಿ ಜನರಲ್ ಆಗಿ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ, ಅಲ್ಲಿ ಏನಾಗುತ್ತೆ ಮರಗಳು ದಪ್ಪ ಬರುತ್ತೆ. ಅಲ್ಲಿ ಯಾವಾಗ ಏನಾಗುತ್ತೆ, ಪರ್ಟಿಕ್ಯುಲರ್ ಯಾವುದೋ ಒಂದು ಇಯರಿನ ಯಾವುದೋ ಒಂದು 2-3 ತಿಂಗಳಲ್ಲಿ ಮಳೆ ಜಾಸ್ತಿ ಬಂದಾಗ ನೀರು ನಿಲ್ಲುತ್ತೆ. ಕ್ಲೇ ಸಾಯಿಲಲ್ಲಿ ಜನರಲಿ ಎರೇಷನ್ಸ್ ಇರಲ್ಲ, ನೀರು ನಿಂತ ತಕ್ಷಣ ಗಿಡಕ್ಕೆ ಕರೆಕ್ಟಾಗಿ ಪ್ರಾಪರಾಗಿ ಎರೇಷನ್ ಆಗಲ್ಲ, ಬೇರಿಗೆ ಗಾಳಿ ಸಿಗಲ್ಲ. ಗಾಳಿ ಸಿಗದಂಗೆ ಆದ ತಕ್ಷಣ ಅದು ಇಂಪ್ರಾಪರ್ ಗ್ರೋತ್ ಅಥವಾ ಇಡಿಮುಂಡಿಗೆ ಸುಳಿ ತಿರ್ಗೋದಕ್ಕೆ ಶುರು ಆಗುತ್ತೆ. ಅದನ್ನು ನಾವು ಭಾಳಷ್ಟು ರೈತರು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಿಂದ ಸರಿ ಮಾಡ್ಬೋದು ಅಂತ ತಿಳ್ಕೊಳ್ತಾರೆ. ನ್ಯೂಟ್ರಿಷನ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ಬೇರಿಗೆ ಗಾಳಿ ಮತ್ತು ನೀರು ಸಿಗೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ಯಾವುದೇ ಮರನೂ ನೀವು ಓವರ್ ನ್ಯೂಟ್ರಿಷನ್ನು ಮಾಡೋದು ಬೇಡ, ಅಂಡರ್ ನ್ಯೂಟ್ರಿಷನ್ನು ಮಾಡೋದು ಬೇಡ. pH ಲೆವೆಲ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಯಾವ ಪೋಷಕಾಂಶಗಳಿಲ್ಲ ಅದನ್ನು ಮೇಂಟೈನ್ ಮಾಡ್ಕೊಳ್ತಾ ಹೋದರೆ ಗಿಡ ತುಂಬ ಇಳುವರಿನೂ ಕೊಡುತ್ತೆ ಮತ್ತು ಭಾಳ ಕಾಲ ಗಿಡ ಆರೋಗ್ಯವಾಗಿರುತ್ತೆ. ಅಡಿಕೆಯ ನೀರಿನ ನಿರ್ವಹಣೆ ಮತ್ತು ಅದರದ್ದು ರೂಟ್ ಸಿಸ್ಟಮ್ ಯಾವ ಥರ ಇರುತ್ತೆ ಅಂತ ನಾವು ಬಂದರೆ, ಅಡಿಕೆನಲ್ಲಿ ಏನಾಗುತ್ತೆ, ಪೀಕ್ ಸಮ್ಮರ್ನಲ್ಲಿ ಮಾತ್ರ ತುಂಬ ನೀರಿನ ರಿಕ್ವೈರ್ಮೆಂಟ್ ಇರುತ್ತೆ, ಇನ್ನು ಬೇರೆ ಟೈಮ್ನಲ್ಲಿ ಇರಲ್ಲ. ನಾವು ಇದರಲ್ಲಿ ಮೈಕ್ರೋ ಟ್ಯೂಬ್ ಇರೋಂಥ ಡ್ರಿಪ್ ಸಿಸ್ಟಮ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಾಗಿದೆ ಅಂದರೆ ತುಂಬ ಎರೇಷನ್ ಇರೋವಂಥದ್ದು, ಗಾಳಿ ಆಡೋ ಅಂಥ ಮಣ್ಣಿದ್ರೆ ಬೇರುಗಳು ಮೇಲ್ಗಡೆ ಬರಲ್ಲ, ಅಥವಾ ನಾವು ಅದ್ರ ಮೇಲ್ಗಡೆ ಬೇರೆ ಮಣ್ಣನ್ನು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಗೊಬ್ಬರ ಹಾಕ್ತಾ ಮಣ್ಣನ್ನು ಮೇಲೆ ಏರಿಸ್ತಾ ಹೋದರೆ ಒನ್ಸ್ ಗಿಡಗಳ ಬೇರಿಗೆ ಹೆಚ್ಚಿನ ಗಾಳಿ ಸಿಕ್ಕಲಿಲ್ಲ ಅಂದರೆ ಅದು ಮೇಲ್ಗಡೆ ರೂಟ್ಸ್ನ ಬಿಡೋಕ್ಕೆ ಶುರು ಆಗುತ್ತೆ. ಇದರಲ್ಲಿ ನಾವು ಲಾಸ್ಟ್ ಟೈಮೆಲ್ಲ ಸಗಣಿ ಗೊಬ್ಬರ ಹಾಕಿದ್ದೀವಿ ಮತ್ತು ಸ್ವಲ್ಪ ಫಾರ್ಮ್ ವೇಸ್ಟ್ ಎಲ್ಲ ಹಾಕಿದ್ದೀವಿ. ಅದು ಹಾಕಿರೋದ್ರಿಂದ ಇದು ಸ್ವಲ್ಪ ಮೇಲ್ಗಡೆ ಬಂದಿದೆ. ಇಲ್ಲಿ ನಮ್ಮಲ್ಲಿ ಇರೋಂಥದ್ದು ಮರಳು ಮಿಶ್ರಿತ ಗೋಡು ಮಣ್ಣಿದೆ ಇಲ್ಲಿ, ಆದ್ರೂ ಈ ಮಣ್ಣಿನಲ್ಲಿ ಬರಬಾರ್ದು. ಯಾಕೆ ಮೇಲೆ ಬಂದಿದೆ ಅಂದರೆ ನಾವು ಮೇಲ್ಗಡೆ ಬೇರೆ ಆರ್ಗ್ಯಾನಿಕ್ ಮ್ಯಾಟ್ರನ್ನ ಹಾಕಿರೋದ್ರಿಂದ ಇಲ್ಲಿ ಮೇಲ್ಗಡೆ ಬಂದಿದೆ. ವಾಟರ್ ರಿಕ್ವೈರ್ಮೆಂಟ್ ಬಗ್ಗೆ ಮಾತಾಡೋದಾದರೆ, ನಮಗೆ ಸೀಸನ್ ವೈಸು ಅದರದ್ದು ವಾಟರ್ ರಿಕ್ವೈರ್ಮೆಂಟ್ ಇರುತ್ತೆ. ರೈನಿ ಸೀಸನಲ್ಲಿ ನಾವು ಓಪನ್ ಪ್ಲಾಂಟೇಷನಲ್ಲಿ ನಾವು ನೀರನ್ನ ಏನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಮಳೆ ಏನು ಬರುತ್ತೆ ಅದು ಬಿಟ್ಟರೆ ನಮ್ಮದು ಮಿಶ್ರ ಬೆಳೆ ಇರೋದ್ರಿಂದ ನಾವು ನೀರು ನಿಲ್ಲಕ್ಕೆ ಬಿಡಲ್ಲ. ನೀರು ನಿಂತುಬಿಟ್ರೆ ನನಗೆ ಮೆಣಸೆಲ್ಲ ಕೊಳೆ ಬರುತ್ತೆ ಅಥವಾ ಫಿಸೇರಿಯಂ ವಿಲ್ಟ್ ಬರುತ್ತೆ, ಬಂದುಬಿಟ್ಟು ಹೋಗೋದ್ರಿಂದ ನಾವು ಆವಾಗ ಎಲ್ಲೂ ನೀರು ನಿಲ್ಲಬಾರ್ದು. ಸ್ವಲ್ಪ ಜೆಂಟ್ಲು ಸ್ಲೋಪ್ ಇದೆ ನಮ್ಮಲ್ಲಿ, ಆಮೇಲೆ ಮಣ್ಣು ಕೂಡ ತುಂಬ ಡ್ರೈನ್ ಆಗುತ್ತೆ, ಬೇಗನೆ ನೀರಿನ ಅಂಶ ಎಲ್ಲ ಹೋಗುತ್ತೆ. ಆ ಥರ ಇರೋದ್ರಿಂದ ನೀರೆಲ್ಲೂ ನಿಲ್ಲಬಾರ್ದು. ಆ ಥರ ನಾವು ಒಂದು ಕಡೆ ಬದುನ ಹತ್ರ ಹೋಗಿ ಕಲೆಕ್ಟ್ ಆಗಿರೋದನ್ನು ನಾವು ನೀರಿನ ಆಚೆ ಕಡೆ ಹೋಗೋ ಥರ ಮೇಂಟೈನ್ ಮಾಡ್ತೀವಿ. ಅದು ಬಿಟ್ಟರೆ ಒನ್ಸ್ ಚಳಿಗಾಲ ಮಳೆ ಪೂರ್ತಿ ನಿಲ್ತು ಅಂದ ತಕ್ಷಣ ನಾವು ಡ್ರಿಪ್ ಬಳ್ಳಿಗಳನ್ನೆಲ್ಲ ಸುತ್ತಿಟ್ಟಿರ್ತೀವಿ. ಕಂಟಿನ್ಯೂಸ್ ಆಗಿ ಬ್ರಷ್ ಕಟರ್ನ ಹೊಡೆಯೋದ್ರಿಂದ ಡ್ರಿಪ್ ಬಳ್ಳಿ ಲ್ಯಾಟ್ರಲ್ ಇರ್ಬೋದು ಅಥವಾ ಮೈಕ್ರೋ ಟ್ಯೂಬ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ನಾವು ಸುತ್ತಿ ಮೈನ್ ಲೈನ್ ಹತ್ರ ಇಟ್ಟಿರ್ತೀವಿ. ಒನ್ಸ್ ಮಳೆ ಕಂಪ್ಲೀಟ್ ನಿಲ್ತು ಅಂದಾಗ ನಾವು ಇದನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ಸರಿ ಡ್ರಿಪ್ನ ಕರೆಕ್ಟಾಗಿ ಲೇಯಿಂಗ್ ಮಾಡ್ತೀವಿ. ಮೈಕ್ರೋ ಟ್ಯೂಬ್ನೆಲ್ಲ ಗಿಡದ ಬುಡದ ಹತ್ರಕ್ಕೆ ಇಟ್ಬಿಟ್ಟು ಬೇಸ್ಡ್ ಆನ್ ದಿ ವೆದರ್ ಕಂಡೀಷನ್, ತುಂಬ ಮಳೆ ಬರೋ ಅಂಥ ವಾತಾವರಣ ಆ ಥರ ಇದ್ದರೆ ನೀರನ್ನ ಕಮ್ಮಿ ಮಾಡ್ತೀವಿ. ಪೀಕ್ ಸಮ್ಮರ್ ಅಂತ ನೋಡಿದ್ರೆ ನಾವು ಒಂದು 7ರಿಂದ 8 ಲೀಟ್ರ್ ನೀರನ್ನ ಕೊಡ್ತೀವಿ ಆವ್ರೇಜ್. ಕೆಲವು ಸರಿ ಕೊಡೋಕ್ಕಾಗ್ದಲೇ ಇರ್ಬೋದು, ಬಟ್ 8ರಿಂದ 10 ಲೀಟ್ರ್ ಅಂತೂ ನೀರು ಒಂದು 2 ದಿನಕ್ಕೊಂದು ಸರಿನಾರು ಕೊಡ್ತೀವಿ. ಸೊ ಆ ಥರ ಕೊಡೋದ್ರಿಂದ ರೂಟ್ ಸಿಸ್ಟಮ್ಮು ಮತ್ತು ಆವಾಗ ಕಟ್ಟೋವಂಥ ಇದು ಏನಿದೆ ಮುಂಬಾಳೆ ಕಟ್ಟೋವಂಥ ಅಂಶ ಇದೂ ಕೂಡ ಇಯರ್ ರೌಂಡ್ ಪ್ರೊಸೆಸ್.
ಗಿಡ ಕಂಟಿನ್ಯೂಸ್ ಆಗಿ ಹೊಂಬಾಳೆನ ವಿವಿಧ ಹಂತಗಳಲ್ಲಿ ಬಿಡ್ತಾನೆ ಇರುತ್ತೆ. ನಾವು ವಾಟರ್ ಮ್ಯಾನೇಜ್ಮೆಂಟ್ನ ನೀಟಾಗಿ ಮಾಡೋದ್ರಿಂದ ಗಿಡ ಬಿಡೋ ಅಂಥ ಹೊಂಬಾಳೆಗಳು ಫೇಲ್ಯೂರ್ ರೇಟ್ಸ್ ಕಡಿಮೆ. ನೀರು ಚೆನ್ನಾಗಿ ಸಿಕ್ತು, ಪೋಷಕಾಂಶಗಳು ಕರೆಕ್ಟಾಗಿ ಸಿಕ್ತು ಅಂದರೆ ಅದು ನೀರಿನ ಕೊರತೆ ಇಲ್ಲ ಅಂದರೆ ಆ ಹೊಂಬಾಳೆನೂ ಕೂಡ ಕಟ್ಟೋವಂಥದ್ದು ಅಥವಾ ಗಿಡ ಚೆನ್ನಾಗಿ ಬೆಳೆಯೋವಂಥ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಆವಾಗ ನಮಗೆ ಓವರಾಲ್ ಇಳುವರಿ ಅಡಿಕೆದು ಚೆನ್ನಾಗಾಗುತ್ತೆ.